ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತವನ್ನು ಕಾಡಲೇಬೇಕು ಅಂತ ಹಠ ಹಿಡಿದು ಕೂತಿರುವಂಥ ಟ್ರಂಪ್ಗೆ ಈಗ ಮತ್ತೊಂದು ಆಘಾತ ಎದುರಾಗಿದೆ. ಯಾವುದು ಬೇಡ ಅಂತ ಟ್ರಂಪ್ ಬಯಸ್ತಾ ಇದ್ದಾರೋ, ಯಾವುದು ಬೇಡವೇ ಬೇಡ ಆಗಬಾರ್ದು ಅಂತ ಅಮೆರಿಕ ಪ್ರಯತ್ನ ಪಡ್ತಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ಬಹುದೊಡ್ಡ ಬೆಳವಣಿಗೆ, ಭಾರತಕ್ಕೆ ದೊಡ್ಡದೊಂದು ಬಲ ಸಿಗ್ತಿರೋದು. ವಿಶೇಷವಾಗಿ ಆಪರೇಷನ್ ಸಿಂಧೂರ ಕದನ ವಿರಾಮದ ಬಳಿಕ ಭಾರತ ಏನು ಎಕ್ಸ್ಪೋಸ್ ಮಾಡ್ತು ಜಗತ್ತಿನ ಮುಂದೆ, ಟ್ರಂಪ್ ಮಧ್ಯಸ್ಥಿಕೆ ಇಲ್ಲ, ಇಲ್ಲಿ ಅಮೆರಿಕ ಹಸ್ತಕ್ಷೇಪ ಇಲ್ಲವೇ ಇಲ್ಲ, ಇದು ಸುಳ್ಳೆ ಟ್ರಂಪ್ ಭಾರತವನ್ನು ಲೂಪ್ಗೂ ತಗೊಳ್ಳದೆ ಮಾಡಿದ ಅನೌನ್ಸ್ಮೆಂಟು ಕಿರೀಟ ಹಾಕ್ಕೊಳ್ಳೋಕ್ಕೋಸ್ಕರ ಅನ್ನೋದನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾಯಿತು. ಮತ್ತು ಅಮೆರಿಕ ಪಾಕಿಸ್ತಾನದ ನಂಟು ಹೆಂಗೆ ಜಾಸ್ತಿ ಆಗ್ತಿದೆ ಟ್ರಂಪ್ ಕಾಲದಲ್ಲಿ ಅನ್ನೋದನ್ನು ಕೂಡ ತೆರೆದಿಟ್ಟಿದ್ದಾಗಿದೆ. ಈ ಹೊತ್ತಲ್ಲಿ ಒಂದು ದೊಡ್ಡ ಸುದ್ದಿ ಬರ್ತಿದೆ, ಭಾರತಕ್ಕೆ ಬಲ ಬರ್ತಾ ಇದೆ. ಟ್ರಂಪ್ಗೆ ಯಾವ ರೀತಿ ಆಘಾತ ಎದುರಾಗಿದೆ ನೋಡ್ತಾ ಹೋಗೋಣ. ಒನ್ ಬೈ ಒನ್ ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಭಾರತೀಯರನ್ನು ಕಾಡಬೇಕು ಅಂತ ಮಾಡ್ತಿರೋ ಕೆಲಸ ಒಂದೆರಡಲ್ಲ. ಮೊದಲು ಈ ನಮ್ಮ ಮ್ಯಾಂಗೋ ಮಾವಿನ ಹಣ್ಣುಗಳನ್ನು ಹೇಳದೆ ಕೇಳದೆ ರಿಜೆಕ್ಟ್ ಮಾಡಿ, ಕ್ವಾಲಿಟಿ ಸರಿ ಇಲ್ವಾ ಅಥವಾ ಏನೋ ರಾಸಾಯನಿಕಗಳಿದ್ವಾ, ಏನಾದರೂ ರೂಲ್ಸ್ ಬ್ರೇಕ್ ಮಾಡಿದ್ವಾ, ಯಾವುದೂ ಇಲ್ಲ ಸಲ್ಲದ ಕಾರಣವನ್ನು ಮುಂದಿಟ್ಟು ಭಾರತದ ಮಾವಿನ ಹಣ್ಣುಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಿರಸ್ಕರಿಸ್ತು ಅಮೆರಿಕ. ಅದರಿಂದ ಒಂದು ಲಾಸ್ ಅಂತೂ ಆಯಿತು. ಯಾಕಂದರೆ ವಾಪಸ್ ತಗೊಂಡು ಬರಬೇಕು ಅಂದರೂ ಕಷ್ಟ, ಅಲ್ಲೇ ನಾಶ ಮಾಡಬೇಕು. ಇಂಥದ್ದೊಂದು ಗೊಂದಲದ ಪರಿಸ್ಥಿತಿ ಸೃಷ್ಟಿಯಾಯಿತು ಭಾರತಕ್ಕೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತದ ಮಾವಿನ ಹಣ್ಣುಗಳನ್ನು ತಿರಸ್ಕರಿಸ್ತು ಅಮೆರಿಕ. ದೊಡ್ಡ ಮಾರ್ಕೆಟ್ ನಮ್ಮ ಮಾವುಗಳಿಗೆ. ಎರಡನೇದು ವೀಸಾ ರಿಸ್ಟ್ರಿಕ್ಷನ್. ಯಾರಿಗೆ? ಈ ಟ್ರಾವೆಲ್ ಏಜೆನ್ಸಿ ಅಫಿಷಿಯಲ್ಸ್ಗೆ, ಬೇರೆ ಬೇರೆ ಪ್ರಮುಖರಿಗೇ ವೀಸಾ ಕೊಡೋದು ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಭಾರತಕ್ಕೆ ಮಾತ್ರ ರಿಸ್ಟ್ರಿಕ್ಷನ್ನು. ಯಾಕದು ಬಾಂಗ್ಲಾದೇಶಕ್ಕೋ ಅಫ್ಘಾನಿಸ್ತಾನಕ್ಕೋ ಪಾಕಿಸ್ತಾನಕ್ಕೋ ಇಲ್ಲ ಅನ್ನೋದು ಗೊತ್ತಿಲ್ಲ, ಭಾರತಕ್ಕೆ ರಿಸ್ಟ್ರಿಕ್ಷನ್ ಹಾಕ್ತಿದೆ. ಕಾರಣ ಇಷ್ಟೇ, ಇಲ್ಲಿಂದ ಬಹಳಷ್ಟು ಜನ ಅಕ್ರಮ ವಲಸಿಗರು ಬರ್ತಾರೆ ಅನ್ನೋ ರೀತಿಯಲ್ಲಿ ಯಾರಿಗೂ ಇಲ್ಲದಂಥ ರಿಸ್ಟ್ರಿಕ್ಷನ್ ನಮ್ಮ ಟ್ರಾವೆಲ್ ಏಜೆನ್ಸಿಗಳಿಗೆ ಹಾಕಲಾಗ್ತಾ ಇದೆ. ಯಾರ್ಯಾರಿಗೆ, ಓನರ್ಸ್ಗೆ, ಎಕ್ಸಿಕ್ಯೂಟಿವ್ಸ್ಗೆ, ಸೀನಿಯರ್ ಅಫಿಷಿಯಲ್ಸ್ಗೆಲ್ಲ ಸಮಸ್ಯೆ ಮಾಡೋ ರೀತಿಯಲ್ಲಿ ಅಮೆರಿಕ ನಡ್ಕೊಳ್ತಾ ಇದೆ. ಎಲ್ಲ ರಾಷ್ಟ್ರಗಳಿಂದನೂ ಅಲ್ಲಿ ಅಕ್ರಮ ವಲಸಿಗರಿದ್ದಾರೆ. ಭಾರತ ಅವರನ್ನು ಅಟ್ಲೀಸ್ಟ್ ವಾಪಸ್ ಕರ್ಕೊಂಡಿದೆ. ಭಾರತಕ್ಕೆ ಮಾತ್ರ ಈ ರೆಸ್ಟ್ರಿಕ್ಷನ್ಸ್ ಹಾಕೋ ಪ್ರಯತ್ನ ಮಾಡ್ತಿದೆ. ಇಂಥದ್ದೆಲ್ಲ ಕುತಂತ್ರಗಳು ಭಾರತದವನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದೆ ಅಮೆರಿಕ ಅನ್ನೋದು ವೆರಿ ವೆರಿ ಕ್ಲಿಯರ್ ಅಲ್ವಾ. ಈಗ ಕಳೆದ ಒಂದು ವಾರದಿಂದ ಆಗ್ತಿರುವಂಥ ಡೆವಲಪ್ಮೆಂಟ್ಸ್ ಇದರ ನಡುವೆ ನೋಡಿ, ಏನಾಗಬಾರ್ದು ಭಾರತದಲ್ಲಿ ಅಂತ ಟ್ರಂಪ್ ಬಯಸ್ತಾ ಇದ್ದಾರೋ ಅದೇ ಇವಾಗ ಆಗ್ತಾ ಇದೆ, ಮತ್ತಷ್ಟು ಬಲವಾಗಿ ಆಗ್ತಿದೆ ಅನ್ನೋದು ಅತ್ಯಂತ ಪ್ರಮುಖವಾದದ್ದು. ಆ್ಯಪಲ್ ಅಂದರೆ ಐಫೋನ್ ಭಾರತದಲ್ಲಿ ಉತ್ಪಾದನೆ ಆಗಬಾರ್ದು ಅಂತ ಟ್ರಂಪ್ ಹೇಳಿದ್ದನ್ನು ನೆನಪು ಮಾಡ್ಕೊಂಡು ಟ್ರಂಪ್ಗೆ ಆಘಾತ ಕೊಟ್ಟಿದೆ ಆ್ಯಪಲ್. ಯಾವ ರೀತಿ? ಆ್ಯಪಲ್ನ ಪಾರ್ಟ್ನರ್ ಫಾಕ್ಸ್ಕಾನ್ ಈಗ ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಕಳೆದ 5 ದಿನಗಳಲ್ಲಾಗಿರೋ ಬೆಳವಣಿಗೆ, 5 ದಿನಗಳಲ್ಲಿ 12,800 ಕೋಟಿಗೂ ಅಧಿಕ ಪ್ರಮಾಣದಲ್ಲಿ $1.48 ಬಿಲಿಯನ್ ತಮಿಳುನಾಡಿನಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ತಮಿಳುನಾಡಿನ ಕಂಪನಿ ಜೊತೆಗೆ ಟೈಅಪ್ ಆಗಿದೆ. ಯಾವುದದು? ಯುಜಾನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಸಿಂಗಾಪುರ್ ಬೇಸ್ಡ್ ಆರ್ಮಿಂದಾಗಿ ಇಲ್ಲಿ ದೊಡ್ಡ ಹೂಡಿಕೆ ಸಾಧ್ಯವಾಗ್ತಾ ಇದೆ. ಫಾಕ್ಸ್ಕಾನ್ ಅತಿ ದೊಡ್ಡ ವೆಂಡರ್ ಆ್ಯಪಲ್ಗೆ. ಫಾಕ್ಸ್ಕಾನ್ ಆ್ಯಪಲ್ನ ದೊಡ್ಡ ಪಾರ್ಟ್ನರ್, ಸಪ್ಲೈಯರ್. ಈಗ ಫಾಕ್ಸ್ಕಾನ್ ಈ ಬಹುದೊಡ್ಡ ಇನ್ವೆಸ್ಟ್ಮೆಂಟಿಂದಾಗಿ ಇಲ್ಲಿ ಭಾರತದಲ್ಲಿ ಆರ್ಥಿಕತೆ ಮತ್ತು ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗ ಸೃಷ್ಟಿಗೆ ನೇರವಾದ ಪರಿಣಾಮ ಇದೆ. ದೊಡ್ಡ ಬಲ ಬರ್ತಾ ಇದೆ ಭಾರತಕ್ಕೆ ಫಾಕ್ಸ್ಕಾನ್ನ ಈ ಬೃಹತ್ ಇನ್ವೆಸ್ಟ್ಮೆಂಟಿಂದ. ಕಳೆದ 5 ದಿನಗಳಲ್ಲಾಗಿರುವಂಥ ಮೊತ್ತ ಇದು. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಾಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಆ್ಯಪಲ್ ಕೊಡ್ತಾ ಇರೋದು, ಫಾಕ್ಸ್ಕಾನ್ ಕೊಡ್ತಿರೋದು. ಐಫೋನ್ ಈಗ ಸಿಗ್ತಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಇಡೀ ಜಗತ್ತಿನಲ್ಲಿ ಪ್ರೊಡ್ಯೂಸ್ ಆಗುವಂಥ ಆ್ಯಪಲ್ ಪ್ರಾಡಕ್ಟ್ಸಲ್ಲಿ 25% ಭಾರತದಲ್ಲಿಯೇ ಮಾಡುವಂಥ ಗುರಿಯನ್ನು ಹೊಂದಿರೋದು. ಆಲ್ಮೋಸ್ಟ್ ಆ ಗುರಿ ಅಚೀವ್ ಆಗಿದೆ. ಈಗ 20% ಮೇಲೆ 25% ಇನ್ನೊಂದೆರಡು ವರ್ಷಗಳಲ್ಲೇ ಕಂಪ್ಲೀಟ್ ಮಾಡಬೇಕು, ಮತ್ತದು ಜಾಸ್ತಿ ಆಗ್ತಾನೇ ಹೋಗಬೇಕು ಅನ್ನೋದು ಆ್ಯಪಲ್ ಗುರಿಯಾಗಿದೆ. ಕಾರಣ ಭಾರತದಲ್ಲಿರುವಂಥ ಪೂರಕವಾದ ವಾತಾವರಣ. ಮತ್ತು ಬರೀ ಚೀನಾದ ಮೇಲೇ ಡಿಪೆಂಡ್ ಆಗಿಬಿಟ್ರೆ ಅದು ಭವಿಷ್ಯದಲ್ಲಿ ಬಹಳ ಡೇಂಜರಸ್ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರುವಂಥ ಐಫೋನ್ನವರು, ಆ್ಯಪಲ್ ಕಂಪನಿಯವರು
ಪರ್ಯಾಯವಾಗಿ ಜಾಗ ಹುಡುಕಿ ಅದಕ್ಕೆ ಬೆಸ್ಟ್ ಆಪ್ಷನ್ ಭಾರತ ಅಂತ ಕಂಡುಕೊಂಡಿರೋದು. ಅದಕ್ಕೆ ಪೂರಕವಾಗಿ ಭಾರತ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದೆ. ಸ್ಮಾರ್ಟ್ ಫೋನ್ ಕಾಂಪೋನೆಂಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಇಂಪೋರ್ಟ್ ಡ್ಯೂಟಿಯನ್ನು ಕಡಿಮೆ ಮಾಡ್ತಾ ಇರೋದು. ಸ್ಮಾರ್ಟ್ ಫೋನ್ಗಳಿಗೆ ಆ್ಯಪಲ್ ಸೇರಿದಂತೆ ಬೇರೆ ಬೇರೆ ಸ್ಮಾರ್ಟ್ ಫೋನ್ ಇಲ್ಲಿಗೆ ವೆಲ್ಕಮ್ ಮಾಡ್ತಾ ಇದೆ ಭಾರತ. ಅದಕ್ಕೆ ಪೂರಕವಾದ ವಾತಾವರಣ, ಲೇಬರು ಎಲ್ಲ ಇಲ್ಲಿರೋದ್ರಿಂದಾಗಿ ಯಾವ ಟ್ರಂಪು ಇನ್ನೊಬ್ಬ ದೊಣ್ಣೆ ನಾಯಕ ಅಪ್ಪಣೆ ಕೊಟ್ಟರೂ ಕೂಡ ಇವತ್ತು ತನ್ನ ಕಂಪನಿ ಬೆಳೆಯೋದಕ್ಕೆ ಮತ್ತು ತಮ್ಮ ಗುರಿಯನ್ನು ಸಾಧಿಸೋದಕ್ಕೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇರೋದ್ರಿಂದಾಗಿ ಯಾರೂ ಕೂಡ ಈ ರೀತಿ ಪ್ರಭಾವ ಬೀರೋದಕ್ಕೆ, ಒತ್ತಡ ಬೀರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಕ್ಲಿಯರ್ ಆಗಿದೆ. ಈಗ ಯಾವ ಆ್ಯಪಲ್ ಇಲ್ಲಿಗೆ ಬರಬಾರ್ದು ಅಂತ, ಇನ್ನಷ್ಟು ಪ್ರೊಡಕ್ಷನ್ ಆಗಬಾರ್ದು ಅಂತ ಟ್ರಂಪ್ ಮೊನ್ನೆ ಅಷ್ಟೇ ಹೇಳಿದ್ರು. ಅದರ ಬೆನ್ನಲ್ಲೇ ಒಂದೇ ವಾರದಲ್ಲಿ ಟ್ರಂಪ್ಗೆ ಸೆಡ್ಡು ಹೊಡೆದಿದೆ ಫಾಕ್ಸ್ಕಾನ್ ಮತ್ತು ಆಪಲ್ ಅನ್ನೋದು ವೆರಿ ವೆರಿ ಕ್ಲಿಯರ್. ನೋಡಿ, I had a little problem with Tim Cook yesterday. I said to him, Tim, you're my friend. I treated you very good. You're coming in with $500 billion, but now I hear you're building all over India. I don't want you building in India. You can build in India if you want to take care of India, because India is the highest, one of the highest tariff nations in the world. It's very hard to sell into India. Tim, I said, Tim, look, we've treated you really good. We put up with all the plants that you built in China for years. Now you got to build us. We're not interested in you building in India. India can take care of themselves. US ಅಲ್ಲಿ, ಅಮೆರಿಕದಲ್ಲಿ ಮಾರಲ್ಪಡುವಂಥ ಫೋನ್ಗಳು ಬಹುಪಾಲು ಹೆಚ್ಚು ಕಡಿಮೆ 90% ಅನ್ಕೊಳ್ಳಿ ಇನ್ನು ಮುಂದೆ ಭಾರತದಲ್ಲಿಯೇ ಉತ್ಪಾದನೆ ಆಗುತ್ತೆ. 2026ರ ಕೊನೆ ಅಂದರೆ ಇನ್ನು 1 ವರ್ಷಕ್ಕೆ ಬಹುಪಾಲು ಆಲ್ಮೋಸ್ಟ್ ಆಲ್ ಎಲ್ಲ ಐಫೋನ್ಸ್ ಅಮೆರಿಕನ್ನರು ತಗೊಳ್ಳೋದೆಲ್ಲ ಭಾರತದಲ್ಲೇ ಉತ್ಪಾದನೆ ಆಗುತ್ತೆ ಅನ್ನೋದು ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅಮೆರಿಕಾಗೆ. ಸೊ ಈಗ ಫಾಕ್ಸ್ಕಾನ್ $1.5 ಬಿಲಿಯನ್ ಮೇಜರ್ ಇನ್ವೆಸ್ಟ್ಮೆಂಟನ್ನು ಮಾಡಿರೋದು ಭಾರತದಲ್ಲಿ, ತಮಿಳುನಾಡಿನಲ್ಲಿ. ಸೊ ಸ್ಟ್ರಾಟಜಿಕ್ ಶಿಫ್ಟ್ ಇದು. ಚೀನಾದಿಂದ ಭಾರತಕ್ಕೆ ಐಫೋನ್ ಮಾಡ್ತಿರುವಂಥ ಸ್ಟ್ರಾಟಜಿಕ್ ಶಿಫ್ಟ್ ಅನ್ನೋದನ್ನು ಕ್ಲಿಯರ್ ಆಗಿ ನೋಡಬಹುದು. ಭಾರತ ನಿಧಾನಕ್ಕೆ ಉತ್ಪಾದನಾ ವಲಯದಲ್ಲಿ ಹೇಗೆ ಕಿಂಗ್ ಆಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಈಗ ನಾವು ಬರೀ ಮಾರ್ಕೆಟ್ ಆಗಿ ಉಳ್ಕೊಂಡಿಲ್ಲ. ಚೀನಾ ಹೇಗೆ ಒಂದು ಕಾಲದಲ್ಲಿ ಅದು ಫ್ಯಾಕ್ಟರಿ ಅಂತ ಕರೆಸ್ಕೊಳ್ತಾ ಇತ್ತು, ಈಗೂ ಹೌದು, ಅಲ್ಲ ಅಂತ ಅಲ್ಲಗಳೆಯೋಕ್ಕಾಗಲ್ಲ. ಆದರೆ ಅಲ್ಲಿಂದ ವಿಯೆಟ್ನಾಂಗೆ, ಭಾರತಕ್ಕೆ ಕಂಪನಿಗಳು ಶಿಫ್ಟ್ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ಭಾರತದಲ್ಲಿರುವಂಥ ವಾತಾವರಣ, ಇನ್ಫ್ರಾಸ್ಟ್ರಕ್ಚರ್, ನಾವು ಮಾಡಿಕೊಟ್ಟಿರೋ ಅವಕಾಶ, ಲೇಬರ್ ಎಲ್ಲವೂ ಕೂಡ ಇದಕ್ಕೆ ನೇರವಾಗಿ ಕಾರಣವಾಗಿರೋದು. ಈಗ ಭಾರತ ಜಗತ್ತಿನಲ್ಲಿ ಅತಿ ದೊಡ್ಡ ಉತ್ಪಾದನಾ ದೇಶವಾಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ನಲ್ಲಿ ದೊಡ್ಡ ಹೆಜ್ಜೆಯನ್ನು ಇರಿಸ್ತಾ ಇದೆ. ನೋಡಿ, ಎಕ್ಸಾಂಪಲ್ ಆ್ಯಪಲ್ ಅವರು, ಐಫೋನ್ ಅವರು $22 ಬಿಲಿಯನ್ ವರ್ತ್ ಐಫೋನ್ಗಳನ್ನು ಇಲ್ಲಿ ಅಸೆಂಬಲ್ ಮಾಡಿದ್ದಾರೆ. 2025 ಇನ್ನೂ ವರ್ಷ ಮುಗಿದಿಲ್ಲ. ಈ ಅರ್ಧ ವರ್ಷದಲ್ಲಿಯೇ $22 ಬಿಲಿಯನ್ ವರ್ತ್ ಐಫೋನ್ಸ್ ಅಸೆಂಬ್ಲಿಂಗ್ ಇಲ್ಲಿ ನಡೆದಿದೆ. ಸೊ ಮೊನ್ನೆ ಟ್ರಂಪ್ ಈ ರೀತಿಯ ಒತ್ತಡ ಹಾಕಿದ ಕೂಡಲೇ ಆ್ಯಪಲ್ ಕಡೆಯಿಂದ ರಿಯಾಕ್ಷನ್ ಬಂತು, ನಾವು ಮತ್ತಷ್ಟು ಜಾಸ್ತಿ ಮಾಡ್ತೀವಿ ಭಾರತದಲ್ಲಿ ಪ್ರೊಡಕ್ಷನನ್ನು ಅಂತ. 17 ಸೀರೀಸ್ ಫೋನ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಭಾರತದ ಜೊತೆಗಿನ ನಮ್ಮ ನಂಟು ಮತ್ತಷ್ಟು ಗಟ್ಟಿಯಾಗತ್ತೆ ಅನ್ನೋ ಸಂದೇಶವನ್ನು ಐಫೋನ್ ಕೊಟ್ಟಿದ್ದಾಯಿತು, ಆ್ಯಪಲ್ ಕೊಟ್ಟಿದ್ದಾಯಿತು. ಈಗ ಅದಕ್ಕೆ ಪೂರಕವಾಗಿ ಆ್ಯಪಲ್ ಪಾರ್ಟ್ನರ್ ಹಾಗೆ ವೆಂಡರ್ ಆಗಿರುವಂಥ, ಬಿಗ್ಗೆಸ್ಟ್ ವೆಂಡರ್ ಆಗಿರುವಂಥ ಫಾಕ್ಸ್ಕಾನ್ನ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬಂದಿದೆ ಅನ್ನೋದು ಕೂಡ ಅಷ್ಟೇ ಮಹತ್ವದ್ದು. ಸೊ ಭಾರತದಲ್ಲಿ ಆರ್ಥಿಕತೆಗೆ ಈ ರೀತಿಯ ಕೊಡುಗೆಗಳು ಸಿಗಬಾರ್ದು ಅಂತ, ಉದ್ಯೋಗ ಸೃಷ್ಟಿಯಾಗಬಾರ್ದು ಅಂತ ಬಯಸ್ತಿರುವಂಥ ಅಮೆರಿಕಾಗೆ ಇದು ಮತ್ತೊಂದು ಶಾಕ್. ಇನ್ನು ಫಾಕ್ಸ್ಕಾನ್ ಜೊತೆಗೆ ಇನ್ನೂ ಒಂದು ಮಹತ್ವದ ಟೈಅಪ್ ಆಗ್ತಾ ಇದೆ. 6ನೇ ಸೆಮಿಕಂಡಕ್ಟರ್ ಉತ್ಪಾದನಾ ಕಂಪನಿ ಭಾರತದಲ್ಲಿ ಈಗಾಗಲೇ 5 ಇತ್ತು, 6ನೇದು UPಯಲ್ಲಿ ಉತ್ತರ ಪ್ರದೇಶದಲ್ಲಿ ಶುರುವಾಗುತ್ತೆ. ಅನೌನ್ಸ್ಮೆಂಟ್ ಆಗಿದೆ, ಎಲ್ಲ ತಯಾರಿಗಳಾಗ್ತಾ ಇದ್ದಾವೆ. ಇದು ಸುಮಾರು 5,000ವರೆಗೂ ಉದ್ಯೋಗ ಸೃಷ್ಟಿ ಮಾಡಲಿದೆ ಅನ್ನೋದು ಸಿಗ್ತಾ ಇರುವಂಥ ಮಾಹಿತಿ. UPಯಲ್ಲಿ ಈಗ ರೆಡಿ ಆಗ್ತಿರುವಂತಹ 3,700-600 ಕೋಟಿ ವೆಚ್ಚದ ಸೆಮಿಕಂಡಕ್ಟರ್ ಪ್ಲಾಂಟ್ ಇದೆಯಲ್ಲ ಜೇವರಲ್ಲಿ, ಅದು ಬರೋಬ್ಬರಿ 3.6 ಕೋಟಿ ಚಿಪ್ಗಳನ್ನು ಪರ್ ಮಂತ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಭಾರತ ಸೆಮಿಕಂಡಕ್ಟರ್ ವಲಯದಲ್ಲಿ ಮುನ್ನುಗ್ತಾ ಇದೆ ಮತ್ತು ಐಫೋನ್ ಪ್ರೊಡಕ್ಷನ್ ಭಾರತದಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡ್ತಾ ಇದೆ, ದಾಖಲೆಯನ್ನು ನಿರ್ಮಿಸುವತ್ತ ಹೆಜ್ಜೆ ಇಡ್ತಾ ಇರೋದು. ಇದೆಲ್ಲವೂ ಅಮೆರಿಕವನ್ನು ಬೆಚ್ಚಿ ಬೀಳಿಸಿರೋ ವಿಷಯ.
ಈಗ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗಬೇಕು. ಈ ಹೊತ್ತಲ್ಲಿ ಭಾರತದ ಮೇಲೆ ಮತ್ತಷ್ಟು ಒತ್ತಡ ಹಾಕಿ ತನಗೆ ಪೂರಕವಾಗೆಲ್ಲ ಮಾಡ್ಕೊಳ್ಬೇಕು ಅನ್ನೋ ಪ್ರಯತ್ನ ಟ್ರಂಪ್ ಕಡೆಯಿಂದ ಆಗ್ತಿದೆ. ಅದರ ಮಧ್ಯೆ ಈ ಆಪರೇಷನ್ ಸಿಂಧೂರದಲ್ಲಿ ಟ್ರಂಪ್ಗೆ ಬಹುದೊಡ್ಡ ಸೆಟ್ ಬ್ಯಾಕ್ ಆಯಿತು. ಹಾಗಾಗಿ ಭಾರತವನ್ನು ಹೇಗೆಲ್ಲ ಕಾಡಬಹುದು ಅನ್ನೋ ಪ್ರಯತ್ನ ನಡೀತಾ ಇದ್ದು ಅದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ ಭಾರತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.